ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕಿತಾಸ್ ಕಿಚನ್. ಸೊ ಇವತ್ತು ಊರಿಗೆ ಹೊರಡ್ತಾ ಇದೀವಿ. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಫುಲ್ ವಾಚ್ ಮಾಡಿ. ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಇವತ್ತು ನಿಹಾನ್ ನಾನು ಮೊಬೈಲ್ನಲ್ಲಿ ಏನೇನು ವಿಡಿಯೋ ಶೂಟ್ ಮಾಡಿದ್ದೆ, ಸೊ ಅದನ್ನ ಅವ್ನು ಮಿಸ್ ಮಾಡ್ಕೊಂಡಿದ್ದ, ಅಂದ್ರೆ ಡ್ಯಾನ್ಸ್ ಆಡೋದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದ. ಸೊ ಅದನ್ನ ಟಿವಿನಲ್ಲಿ ಹಾಕಿದೀವಿ. ಸೊ ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ದಾರೆ, ಅಂದ್ರೆ ಯಾರು ಯಾವ ತರ ಡ್ಯಾನ್ಸ್ ಆಡಿದ್ದಾರೆ ಅನ್ನೋದು ಸೊ ಸ್ಟೇಜ್ ಮೇಲೆ ಇದ್ದವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಅದರಿಂದ ಎಲ್ಲರನ್ನು ಕುತ್ಕೊಂಡು ಟಿವಿ ನೋಡ್ತಾ ಡ್ಯಾನ್ಸ್ನೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಮತ್ತೆ ಮಳೆ ಕೂಡ ನಾನು 3 ದಿನದಿಂದ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇದ್ದೀನಿ. ಅಂದರೆ ಕಂಟಿನ್ಯೂಸ್ ಆಗಿ ಮಳೆ. ಆಶಾ ಮದುವೆ ಆದಮೇಲೆ ಕಂಟಿನ್ಯೂಸ್ ಆಗಿ ಮಳೆ ಇದೆ. ಥ್ಯಾಂಕ್ ಗಾಡ್, ಏನಂತ ಹೇಳಿದ್ರೆ ಮದುವೆನಲ್ಲಿ ಬರಲಿಲ್ಲ. ಅಂದರೆ ನಾವೇನು ಮೆಹಂದಿ ಫಂಕ್ಷನ್ ಮಾಡಿದ್ವಿ, ಮತ್ತು ಚಪ್ರದ ದಿನ, ಧಾರೆ ಮುಹೂರ್ತದ ದಿನ, ಧಾರೆ ಮುಹೂರ್ತ ಆಗಿದ್ದು ನೈಟ್ ಮಳೆ ಸ್ಟಾರ್ಟ್ ಆಗಿದ್ದು. ಸೊ ಈ 3 ದಿನನೂ ಮಳೆ ಬರಲಿಲ್ಲ. ಬೈ ಚಾನ್ಸ್ ಏನಾದರೂ ಮಳೆ ಬಂದಿದ್ದಿದ್ರೆ ಮದುವೆ ಕತೆ ಮನೆ ಮುಂದೆನೇ ಮಾಡ್ತಿರೋದ್ರಿಂದ ಹೇಗಿರ್ತಿತ್ತು ನೋಡಿ, ಎಷ್ಟು ನೀರು ಮತ್ತು ತುಂಬ ಕೆಸರಾಗ್ಬಿಡುತ್ತೆ ಅಲ್ಲೆಲ್ಲ. ಸೊ ಹೇಗಿರ್ತಿತ್ತು ಅಂತ ಎಲ್ಲ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ದೀವಿ. ಮತ್ತು ನಿಹಾನ್ ಕೂಡ ಅವನಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಅವರಮ್ಮ ಬಿಡೋದೇ ಇಲ್ಲ ನೀರಲ್ಲಿ ಆಟ ಆಡೋದಕ್ಕೆ, ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು. ಸೊ ಅವರಮ್ಮ ಅವ್ರ ಮನೇಲಿದ್ದಾಳೆ, ಇವನು ಇಲ್ಲಿ ನೀರಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಮತ್ತು ನಾನು ಊರಿಗೆ ಹೊರಡೋಕ್ಕೂ ಮುಂಚೆ ಚಿಕ್ಕಮ್ಮ, ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಎಲ್ಲರೂ ಹೇಳಿದ್ರು, ಏನಾದರೂ ಹುಡುಗನ ಮನೆಗೆ ಹೋಗ್ಬೇಕಂದ್ರೆ ಬುತ್ತಿ ಅಂತ ಕಟ್ಟುತ್ತೀವಿ. ಸೊ ಹುಡುಗಿ ಮನೆ ಕಡೆಯಿಂದ ಕರ್ಜಿಕಾಯಿ, ಕಜ್ಜಾಯ ಮತ್ತು ಈ ರೀತಿ ಸ್ವೀಟ್ಸು ಆ ಥರ ಎಲ್ಲ ಬುತ್ತಿ ಅಂತ ಕಟ್ಟುತ್ತಾರೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಬೇಕಾದ್ರೆ ಸೊ ಸ್ವೀಟ್ಸ್ ಎಲ್ಲ ಮಾಡಿದ್ದೆಲ್ಲ ಮದುವೆಗೆ ಅಂತ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಮನೆಯಲ್ಲಿರೋರು ತಿನ್ನಲಿಕ್ಕೆ ಅಂತ ಕೂಡ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಸ್ವೀಟ್ ಬುಂದಿ, ಖಾರ ಬುಂದಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸರಿ ನಾನು ಇನ್ನೇನು ಹೊರಡ್ತೀನಲ್ವಾ ಅಷ್ಟೊತ್ತಿಗೆ ನಾನು ಮಾಡಿಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಸೊ ದೊಡ್ಡ ಒಲೆ ಆಗಿರೋದ್ರಿಂದ ಬೇಗ ಮಾಡ್ಬಿಡ್ಬೋದು. ಮನೇಲಾದ್ರೆ ಕಮ್ಮಿ ಚಿಕ್ಕ ಅಂದ್ರೆ ಬಾಂಡ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಇದು ದೊಡ್ಡ ಬಾಂಡ್ಲಿ ಇಟ್ಕೊಂಡು 1-2 ಲೀಟ್ರ್ ಎಣ್ಣೆ ಹಾಕಿ ಪಟ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನ ಸ್ವೀಟ್ ಬುಂದಿ ಮತ್ತು ಖಾರ ಬುಂದಿ ಎರಡನ್ನೂ ಮಾಡಿಕೊಟ್ಬಿಟ್ಟು ಬಂದೆ. ಸೊ ಎಲ್ಲರೂ ಮನೇಲಿರೋ ಚಿಕ್ಕ ಹುಡುಗರು ಎಲ್ಲರೂ ಕೂಡ ತಿನ್ಲಿಕ್ಕೂ ಸರಿಯಾಗತ್ತೆ, ಇಷ್ಟ ಎಲ್ರಿಗೂ. ಅದಕ್ಕೋಸ್ಕರ ಸೊ ನೋಡಿ, ಖಾರ ಬುಂದಿ ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಾರ ಬುಂದಿ, ಸ್ವೀಟ್ ಬುಂದಿ ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಏನು ಮತ್ತು ಅಲ್ಲಿ ತೋರಿಸ್ಲಿಕ್ಕೂ ಅದೆಲ್ಲ ಡೀಟೇಲಾಗಿ ನಾನು ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ. ಇದು ಆ್ಯಕ್ಚುಲಿ ರಕ್ಷಿತ್ ಇಲ್ಲ ಹಸ್ಬೆಂಡ್ ಯಾರೋ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ, ನಾನು ಬ್ಯುಸಿ ಇದ್ದೆ. ಫಸ್ಟು ಇದೆಲ್ಲ ಅಂದರೆ ಬರೀ ಸಪ್ಪೆ ಮಾತ್ರ ಕಡಲೆ ಹಿಟ್ಟನ್ನ ಎತ್ತಿಟ್ಕೊಂಡು ಸ್ವೀಟ್ ಬುಂದಿಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಕಡೆ ಪಾಕ ರೆಡಿ ಮಾಡಿಕೊಂಡು ನಾನು ಸ್ವೀಟ್ ಬುಂದಿನ ಮಾಡ್ತಾ ಇದ್ದೀನಿ. ಮಳೆ, ಜಿಡಿ ಮಳೆ ತುಂಬ. ನೋಡಿ ಹೇಗೆ ಅಂತ ನಾನು ನಿನ್ನೆ ವ್ಲಾಗಲ್ಲೂ ಹೇಳಿದ್ದೆ. ಈ ರೀತಿ ಪಾತ್ರೆಗಳಲ್ಲಿ, ಟಬ್ಗಳಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಟ್ಕೊತಾರೆ ನಮ್ಮ ಅಜ್ಜಿ ಮನೆಯಲ್ಲಿ. ಅದನ್ನು ಒಂದು ಡ್ರಮ್ಮಿಗೆ ಎತ್ತಿಟ್ಕೊತಾರೆ. ಯಾಕೆ ಅಂತಂದರೆ ಇಲ್ಲಿ ನೀರು ಚೆನ್ನಾಗಿಲ್ಲ ಅಂತ ಹೇಳಿದೆ. ತುಂಬ ಜಿಡಿ ಮಳೆ ಅಂದರೆ ಮಳೆ. ಸದ್ಯ ನಾವು ಹೊರಡೋ ಟೈಮ್ನಲ್ಲಿ ಮಳೆ ಸ್ವಲ್ಪ ಬಿಡು ಕೊಟ್ಟಿತ್ತು. ಇವಾಗ ಸ್ವೀಟ್ ಬುಂದಿ ಎಲ್ಲ ಆದಮೇಲೆ ಖಾರ ಬುಂದಿ ಮಾಡ್ತಾ ಇದ್ದೀನಿ. ಮುಂದೆಗಡೆ ಎಲ್ಲರೂ ಕಾರ್ಡ್ಸ್ ಆಡ್ತಾ ಕುತ್ಕೊಂಡಿದ್ರು. ಖಾರ ಬುಂದಿ ಹಾಕ್ತಿದ್ದಂಗೆನೆ ಎಲ್ಲರೂ ಹಿಂದೆಗಡೆ ಮಾಡ್ತಾ ಇದ್ದೆ ಅಲ್ವಾ, ಬಂದ್ಬಿಟ್ಟು ನಂಗೆ ಕೊಡು ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಿಕೊಂಡು ಬಟ್ಲಿಗೆ ತಿಂತಾ ಇದ್ರು. ಸೊ ನೋಡಿ, ಈ ರೀತಿ ಖಾರ ಬುಂದಿ ಮತ್ತು ಸ್ವೀಟ್ ಬುಂದಿ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಕರ್ಬೇವಿನ ಸೊಪ್ಪು ಅಲ್ಲೇ ನಾನು ದಾಸವಾಳದ ಹೂವು ಗಿಡ ತೋರಿಸ್ದೆ ಗೊತ್ತಾ, ಅಲ್ಲೇ ದೊಡ್ಡದು ಕರ್ಬೇವಿನ ಗಿಡ ಇದೆ. ಸೊ ಅದರಲ್ಲಿ ಸೋಂಪು ಕಿತ್ಕೊಬಂದ್ರು ಹೋಗ್ಬಿಟ್ಟು, ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು. ಜಾಸ್ತಿ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಮಾಡಿಬಿಟ್ಟು ನಾನು ಖಾರ ಬುಂದಿಗೆ ಮಿಕ್ಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾವು ನಾರ್ಮಲಾಗಿ ಕರ್ಬೇವಿನ ಸೊಪ್ಪು ಹುಡುಗರು ಗೊತ್ತಲ್ಲ, ಯಾರು ತಿನ್ನೋದೇ ಇಲ್ಲ. ಊಟಕ್ಕೆ ಏನಾದರೂ ಹಾಕ್ತು ಅಂತ ಹೇಳಿದ್ರೆ ಕರ್ಬೇವಿನ ಸೊಪ್ಪನ್ನ ಸೈಡಿಗೆ ಎತ್ತಿಡ್ತಾರೆ. ಈ ಥರ ಎಣ್ಣೆನಲ್ಲಿ ಫುಲ್ ಈ ಥರ ಚೌಚೌನಲ್ಲಿ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದು ಪುಡಿ ಆಗ್ಬಿಡುತ್ತೆ, ಇತ್ಲಾಗೆ ತಿಂದಂಗೂ ಆಗತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಸ್ವೀಟ್ ಬುಂದಿನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ಬಿಸಿ ಇದೆಯಲ್ಲ ಅದಕ್ಕೆ ತಣ್ಣಗಾಗಲಿ ಅಂದ್ಬಿಟ್ಟು, ಮತ್ತು ಬೇಗ ಪಾಕ ಹಿಡಿಯತ್ತೆ ಬೂಂದಿ ಕಾಳು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ನಾನು ಬೇಗ ರೆಡಿ ಆದೆ, ಹೊರಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ತುಂಬ ಬೇಜಾರು ಮಾಡ್ಕೋತಾ ಇದ್ರು ಹೊರಡುವಾಗ. ಸೊ ನೋಡಿ,
ಮಾಡಿ 10 ವರ್ಷದಲ್ಲಿ ಮತ್ತೆ ನಿನ್ನ ಜೀವನದಲ್ಲಿ ಇವಾಗ ಅತ್ತೆ ನನಗೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಚಾಂದಿನಿನೂ ಕೂಡ ಅರಿಶಿನ ಕುಂಕುಮ ಬಾರಕ ನಮ್ಮ ಮನೇಲಿ ಅಂತ ಹೇಳ್ತಾ ಇದ್ಲು. ಸೊ ಇವಾಗ ಅಲ್ಲಿ 3 ಜನ ನನಗೆ ಸೋದ್ರ ಮಾವಂದಿರು ಇರೋದು, 3 ಮನೆ ಇರೋದು ಅಂತ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ಇವಾಗ 3 ಮನೆಗಳಿಗೂ ಹೋಗಿ ಒಬ್ರೊಬ್ರ ಮನೆಗೆ, ಇವಾಗ ಈ ಅತ್ತೆ ಮನೇಲಿ ಆಯಿತು, ಇವಾಗ ಅಂದರೆ ಅತ್ತೆ ಅಂದರೆ ಸೋದ್ರ ಮಾವ ಮನೇಲಿ. ಸೊ ಈ ಮನೆ ಇನ್ನೊಬ್ಬ ಮಾಮ, ಇವರು ನನಗೆ ಚಿಕ್ಕ ಸೋದ್ರ ಮಾವ, ಲಾಸ್ಟ್ನೇವರು ಚಾಂದಿನಿಯವರಪ್ಪ. ಸೊ ಇವ್ರ ಮನೆಯಲ್ಲಿ ಇವಾಗ ಅರಿಶಿನ ಕುಂಕುಮ ತಗೊಂಡು, ಮತ್ತೆ ದೊಡ್ಡ ಮಾಮ ಅಂದರೆ ಶಿಲ್ಪವರಪ್ಪ ಆ ಕಡೆ ಪಕ್ಕದ ಮನೆ, ಎಲ್ಲರ ಮನೆಯಲ್ಲೂ ಅರಿಶಿನ ಕುಂಕುಮ ತಗೊಂಡು ನಾನು ಇವಾಗ ಹೊರಗಡೆ ಬಂದು ಲಗೇಜೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದೀನಿ. ಎಲ್ರಿಗೂ ತುಂಬ ಬೇಜಾರಾಗ್ತಾ ಇತ್ತು, ನನಗಂತೂ ಇನ್ನೂ ಬೇಜಾರು, ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. 1 ವಾರದಿಂದ ಹೇಗೆ 1 ವಾರ ಕಳೀತು ಅಂತ ಗೊತ್ತೇ ಆಗಲಿಲ್ಲ, ದಿನಗಳು ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗಂತೂ ತುಂಬ ಬೇಜಾರಾಗ್ತಾ ಇತ್ತು ನನಗಂತೂ ಹೊರಡ್ಲಿಕ್ಕೆ. ಇವರು ಅಷ್ಟೇ, ಅಯ್ಯೋ ಹೋಗ್ತೀಯಾಕ ಅಂತ ನಮ್ಮ ಶಿಲ್ಪ ಸುಮ್ಮನೆ ಆಶೆ ಹೋಗುವಾಗ ಹೇಗೆ ಅಳ್ತಾ ಇದ್ರು, ಆ ರೀತಿ ಅವಳು ಮತ್ತು ಚಾಂದಿನಿ ಇಬ್ಬರು ಹತ್ಕೊಂಡು ಸುಮ್ಮನೆ ಹಾಗೆ ಕಿಟ್ಲೆ ಮಾಡ್ತಾ ಇದ್ರು. ಸೊ ಹೊರಡುವಾಗ ಬೇಜಾರಲ್ವ ಎಲ್ರಿಗೂ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ, ಹೋಗುವಾಗ ಇರೋ ಖುಷಿ ವಾಪಸ್ ಬರಬೇಕಾದ್ರೆ ಇರೋದೇ ಇಲ್ಲ. ನಿಹಾನ್ ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದ. ಇವಾಗ ಅತ್ತಮ್ಮ ಹೋಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಬಂದಮೇಲೆ ನೆಕ್ಸ್ಟ್ ನಾವಿನ್ನು ಬೀರೂರಿಗೆ ಇವಾಗ ಹೋಗಬೇಕಾಗಿತ್ತಲ್ಲ, ಇನ್ನೇನು ಅವರು ರಿಟರ್ನ್ ಬರ್ತಾರಲ್ವ ಬಿಟ್ಬಿಟ್ಟು ಅಂದ್ಬಿಟ್ಟು ಕಾರ್ನಲ್ಲಿ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎದ್ದಿದ ತಕ್ಷಣನೇ ನಾನು ಬರ್ತೀನಿ ಅಂತ ಹೇಳ್ದ ಅವನು, ಆದ್ರಿಂದ ಅವನು ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಗೆ ಸೇರೋದು ಈ ಊರು. ಸೊ ಚಿಕ್ಕಮಂಗ್ಳೂರು ಇದೆಲ್ಲ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಬೆಟ್ಟ ಗುಡ್ಡಗಳು ಅನ್ನೋದು ಕೂಡ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ. ಸೊ ಇವಾಗ ಎಲ್ರಿಗೂ ಬಾಯ್ ಮಾಡ್ತಾ ಹೊರಡ್ತಾ ಇದ್ದೀನಿ. ಅಂದರೆ ಅವ್ರು ಇನ್ನೊಂದು 2 ಡೇಸ್ ಬಿಟ್ಕೊಂಡು ಅವರು ವಾಪಸ್ ಎಲ್ಲ, ಅಂದರೆ ಬೀಗ್ರೂಟ ಅಂತ ಇರುತ್ತಲ್ಲ ನಮ್ಮದ್ರಲ್ಲಿ, ಅಲ್ಲಿಗೆ ಬರ್ತಾರೆ ಬ್ಯಾಂಗ್ಳೂರ್ಗೆ ಎಲ್ಲರೂ ವಾಪಸ್ಸು. ಆದರೂ ನಾನು ಒಬ್ಳು ಹೋಗಲಿಕ್ಕೆ ಬೇಜಾರಾಗ್ತಾ ಇತ್ತು. ಸೊ ಇವಾಗ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀಯ ಚಿನ್ನು ನೀನು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹುಲಿಗೆ ಹೋಗ್ತಾ ಇದ್ದೀರಾ? ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಸಮುದ್ರಕ್ಕೆ ಎಲ್ಲರೂ ನೀರಲ್ಲಿ ಆಟ ಆಡ್ಕೊಂಡು ಬಂದಾಗ ಕರ್ಕೊಂಡು ಹೋಗ್ತಿದ್ವಿ, ಅದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೀವಿ ನಾವು ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಹೋಗ್ತಾ ಇದೀವಿ, ಬೀರೂರಿಗೆ ಹೋಗಬೇಕು. ಇಲ್ಲಿಂದ ಬೀರೂರಿಗೆ ಹೋಗಬೇಕು, ಅದಕ್ಕೆ ಇವರೆಲ್ಲ ಬಿಟ್ಕೊಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಇಲ್ಲಿಂದ ಬಸ್ ಫೆಸಿಲಿಟಿ ಇಲ್ಲ ಅಲ್ವಾ, ಅದರಿಂದ ಬೀರೂರಿಗೆ ಇವಾಗ ಹೋಗಿ ಅಲ್ಲಿಂದ ಟ್ರೈನ್ ಬುಕ್ ಮಾಡಿದ್ವಿ. ಸ್ವಲ್ಪ ಹೋಗಬೇಕು. ಒಂದು ಡೈಲಾಗ್ ಇದೆ, ಏನು ಚಿನ್ನೋದು ಹೇಳು ರಿಷಿ, ಹೇಳು ನೀನು. ಹೆಂಗೆ ನಾವು ನೀವು ಕಳ್ಳರು ನೀವುನಾ? ಬಂಗಾರ ಕಪ್ಪಿ ಕೊಡಿ ರಜೆ ಬೇಕು ಒಂದು ಅತ್ತಾಗೆ ಚಿನ್ನು ಮರಿ. ಇವಾಗ ಹೋಗ್ತಾ ಇದ್ವಿ, 6 o'clock ಟ್ರೈನ್ ಇರೋದು. ಸೊ ನಾನು ಹೋಗ್ತಿಲ್ಲ, ರಕ್ಷಿತ್ ಬರ್ತಾ ಇಲ್ಲ, ರಕ್ಷಿತ್ ಇಲ್ಲೇ ಇರ್ತಾನೆ. ಸೊ ಎಲ್ಲರೂ ನಾಡಿದ್ದು ಅಲ್ಲೇ ಬೆಂಗಳೂರಿಗೆ ಹುಡುಗನ ಮನೆ ಆಗಿರೋದ್ರಿಂದ ನಾಡಿದ್ದು ನಮ್ಮದು
ಕರ್ನೆರೆ ಅಂತ ಇರುತ್ತೆ. ಸೊ ಕರಿನೆರೆ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ಬರ್ತಾರೆ ಎಲ್ರೂ. ಆದ್ರಿಂದ ಅಲ್ಲೇ ಜಾಯ್ನ್ ಆಗ್ತಾನೆ ಎಲ್ರ ಜೊತೆಲೆ, ಅವನು ಬರ್ತಾನೆ ಎಂಜಾಯ್ ಮಾಡ್ಕೊಂಡು. ಸೊ ಅವ್ನು ಬಿಟ್ಟೋಗು ಅಂತ ಹೇಳಿದ್ರು, ಅದಕ್ಕಿನ್ನೇ ಸ್ಕೂಲ್ ರಜೆ ಇದೆಯಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ನಾವು ಮಾತ್ರ ಆಫೀಸ್ಗೆ ಹೋಗ್ಬೇಕಲ್ವಾ ನಮ್ಮ ಯಜಮಾನ್ರು, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇದೆ ಸಿಕ್ಕಾಪಟ್ಟೆ. ಬರ್ಬೇಕಾರೆ ಒಂಥರ ಖುಷಿ, ಹೋಗ್ಬೇಕಾರೆ ಇನ್ನೊಂಥರ. ನಾನು ಆವಾಗಲೇ ಹೇಳಿದಾಗೆ ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಗೆ ಸೇರುತ್ತೆ ಊರು. ಸೊ ಚಿಕ್ಕಮಂಗ್ಳೂರು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳು, ಮತ್ತು ಈ ಕಡೆ ತರೀಕೆರೆ ಅಂದ್ಬಿಟ್ಟು, ತರೀಕೆರೆ ಸೈಡೆಲ್ಲ ಅಡಿಕೆ ಜಾಸ್ತಿ ಬೆಳೆಯೋದು. ಸೊ ಅಡಿಕೆ ಗಿಡಗಳು ಮತ್ತು ಬೆಟ್ಟ ಗುಡ್ಡಗಳು ಜಾಸ್ತಿ ಗ್ರೀನ್ರಿ. ಇದು ಮಲೆನಾಡು ಅಲ್ಲ, ಇತ್ಲಾಗೆ ಈ ಬೆಟ್ಟ ಗುಡ್ಡಗಳು ಇದು ಮಲೆನಾಡಿಗೆ ಸ್ವಲ್ಪ ಸೇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಅದರಲ್ಲೂ ಮಳೆ ಬರ್ತಿರೋ ಟೈಮ್ನಲ್ಲಂತೂ ಇನ್ನೂ ಸೂಪರ್ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ತರೀಕೆರೆ ಹತ್ರ ರೀಚ್ ಆದ್ವಿ. ಬಂದಿದ್ದೆ ಗೊತ್ತಾಗಲಿಲ್ಲ. ನಿಹಾನ್ ಜೊತೆ ನಾವು ಹರಟೆ ಹೊಡ್ಕೊಂಡು ಅವನನ್ನು ಮಾತಾಡಿಸ್ಕೊಂಡು ಬರ್ತಾ ಬಂದಿದ್ದೇ ಗೊತ್ತಾಗಲಿಲ್ಲ ತರೀಕೆರೆ. ಮತ್ತು ಈ ರೂಟ್ ಇದೆಯಲ್ಲ, ಇದು ಕಲ್ಲತ್ಗಿರಿ ಮತ್ತು ಅಬ್ಬೆ ಫಾಲ್ಸ್, ಕೆಮ್ಮಣ್ಗುಂಡಿ, ಎಲ್ಲರೂ ಕೇಳಿರ್ತೀರ. ಕೆಮ್ಮಣ್ಗುಂಡಿ ನಮಗೆ ತುಂಬ ಹತ್ರ. ಕೆಮ್ಮಣ್ಗುಂಡಿ, ಕಲ್ಲತ್ಗಿರಿ, ಅದ್ರದ್ದು ರೂಟ್ ಹೋಗೋದು, ಅದು ಏನೇನು ಯಾವ್ಯಾವ ಪ್ಲೇಸ್ಗೆ ಹೋಗೋದಿದೆ ಅಂತ ನಾನು ಅದನ್ನ ಹಾಗೆ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ. ಯಾವ ಸಾಂಗ್ ಅಮ್ಮ ನೀನು ಹೇಳ್ತಿದ್ದಿ ಇವಾಗ? ನೀಲಿ ನೀಲಿ ಆಕಾಶ. ನನ್ಗೆ ಗೊತ್ತಿಲ್ಲ ಸಾಂಗು. ಆಮೇಲೆ ಇನ್ನೊಂದು ಸಾಂಗ್ ಯಾವುದು? ಕೊಟ್ಟಿಗೊಪ್ಪನ. ಹೇಳು ಕೊಟ್ಟಿಗೊಪ್ಪ, ಎಲ್ರಿಗೂ ಹೇಳು. ಓ, ಕೋಟಿಗೊಬ್ಬನ ತೋಟಿಗೊಬ್ಬನ ಚಿನಿ ಅದು? ಕೋಟಿ ಗೊಬ್ಬ. ಅಯ್ಯೋ ಬಂಗಾರು. ಸರಿ ಚೆನ್ನಮ್ಮನ್ನ ನೀನೇನಂತ ನಾವು ಟ್ರೈನ್ ಹತ್ಲಿಕ್ಕೆ ಹೋಗ್ತಾ ಇದೀವಿ. ಟ್ರೈನ್ ಹತ್ತಕ್ಕೆ ಹೋಗ್ತಾ ಚಿನ್ನೋ. ಚೆನ್ನಮ್ಮಜ್ಜಿನ ನೀನೇನಂತ ಕರಿತೀಯಪ್ಪ? ಚೆನ್ನಮ್ಮಗೆ ಏನಂತ ಸಾಂಗ್ ಕರಿತೀಯ ಹೇಳು? ಸಾಂಗ್ ಸರಿಯಾಗಿ ಹೇಳಪ್ಪ. ನಿಹಾನ್ ಸ್ಯಾನಿಟೈಸರ್ ಹಚ್ಕೊಂತ ಇದೆ ಮಗು. ಅಮ್ಮ ನಿಹಾನ್ ಹಾಯ್ ಮಾಡು. ನಮಗೆ ಏನಾಗ್ತದೆ ಅತ್ತಮ್ಮಗೆ ಏನಾಗ್ತಿದೆ ಅತ್ತಮ್ಮಗೆ ಏನಾಗ್ತಿದೆ ಹೇಳು. ಆ್ಯಕ್ಚುಲಿ ಆಶಾ ಮದುವೆ ಏಪ್ರಿಲ್ 12 ಮತ್ತು 13 ಫಿಕ್ಸ್ ಆಗಿದ್ದು. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅಂದರೆ ಕೊರೋನಾ ಬರೋಕ್ಕೂ ಮುಂಚೆ ಜನವರಿನಲ್ಲೇ ಮದುವೆ ಫಿಕ್ಸ್ ಆಗಿದ್ದಲ್ವಾ ಎಂಗೇಜ್ಮೆಂಟ್ ಆಗಿ. ಆದ್ದರಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅಂದರೆ ಸಮ್ಮರ್ ಹಾಲಿಡೇಸ್ ಬಂದಿರತ್ತೆ ಆವಾಗ ಈ ರೀತಿ ಕೆಮ್ಮಣ್ಗುಂಡಿ, ಕಲ್ಲತ್ಗಿರಿ ಎಲ್ಲ ಹೋಗೋಣ. 1 ವೀಕ್ 15 ಡೇಸ್ ಆದರೂ ಸರಿ ರಜಾ ಹಾಕ್ಬಿಟ್ಟು ಎಲ್ಲ ಟ್ರಿಪ್ ಹಾಕ್ಕೊಂಡ್ಬಿಡೋಣ ಎಲ್ಲರೂ ಸೇರಿಕೊಂಡು ಅಂತ ಎಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಏನೇನೋ ಉಲ್ಟಾ ಪಲ್ಟಾ ಆಗೋಯ್ತು ಈ ಇದ್ರ ಎಫೆಕ್ಟಿಂದ, ಲಾಕ್ಡೌನ್ ಎಫೆಕ್ಟಿಂದ. ನಾನು ಅದಕ್ಕೋಸ್ಕರ ಬರ್ತಾ ಹಾಗೆ ನಿಮಗೆ ಅದನ್ನು ತೋರಿಸಿದ್ದು. ಸೊ ಇವಾಗ ಬೀರೂರು ಕೂಡ ಇನ್ನೇನು ರೀಚ್ ಆದ್ವಿ. ಇವರೆಲ್ಲ ನಮಗೆ ಏನಂದರೆ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ನೋಡಿ ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ಜನನೇ ಇಲ್ಲ, ಏನೊಂದು 10 ಜನ ಇದ್ರು ಅಷ್ಟೇ. ಮತ್ತು ಇವ್ರನ್ನೆಲ್ಲ ಒಳಗಡೆ ಬಿಡಲಿಲ್ಲ. ಮಗು ಬೇರೆ, ನಿಹಾನ್ ಬೇರೆ ಬಂದಿದ್ದಲ್ವಾ, ಆದ್ದರಿಂದ ಬಿಡಲಿಲ್ಲ ಒಳಗಡೆ. ಇಲ್ಲ ನೀವು ಬರಬೇಡಿ ಅಂತ ಹೇಳಿದ್ರು, ಫೈನ್ ಹಾಕ್ತಾರೆ ಅಂತ. ಸೊ ಅವ್ರು ಹಾಗೆ ನಮ್ಮನ್ನು ಹೊರಗಡೆನೆ ಬಿಟ್ಟು ಹೊರಟರು. ನಾವು ಬಂದು ಒಂದು 10 ನಿಮಿಷಕ್ಕೆ ಕರೆಕ್ಟಾಗಿ ತರೀಕೆರೆಯಿಂದ ಇಲ್ಲಿಗೆ 45 ಮಿನಿಟ್ಸ್ to 50 ಮಿನಿಟ್ಸ್ ಆಯಿತು. ಅದೇ ಭದ್ರಾವತಿಯಿಂದ ಆದರೆ 1 ಅವರ್ ಆಗುತ್ತೆ ಇಲ್ಲಿಗೆ ಬೀರೂರ್ಗೆ. ಸೊ ಟ್ರೈನು ಕೂಡ ಒಂದು 10 ನಿಮಿಷ ಕರೆಕ್ಟಾಗಿ 6 ಗಂಟೆಗೆ ಬಂತು. ಶತಾಬ್ದಿ ನಾವು ಬುಕ್ ಮಾಡಿದ್ದು ಟ್ರೈನು. ಸೊ ಇವಾಗ ಟ್ರೈನ್ ಹತ್ತಿದ್ಮೇಲೆ ಫುಲ್ ಎಲ್ಲ ಖಾಲಿ ನೋಡಿ ಹೇಗಿದೆ ಎಲ್ಲ ಸೀಟ್. ಇವಾಗ ಬಂದು ಎಲ್ಲ ಸ್ಯಾನಿಟೈಸರ್ ಅಪ್ಲೈ ಮಾಡಿಕೊಂಡು ಹ್ಯಾಂಡ್ಗೆ, ಮತ್ತು ಡೆಟಾಲ್ ತಂದಿದ್ರು, ಅದೆಲ್ಲ ಸೀಟೆಲ್ಲ ಒರೆಸ್ತಾ ಇದ್ದಾರೆ ಒಂದು ಕ್ಲಾತಲ್ಲಿ. ಸೊ ಕುತ್ಕೊಬೇಕಲ್ವಾ ಎಲ್ಲ ಅಂದ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಒರೆಸ್ತಾ ಇದ್ದಾರೆ. ಹೀಗೆ ನೋಡಿ ಖಾಲಿ ಇತ್ತು ಸೀಟು. ಸೊ ಸ್ವಲ್ಪ ಬೇಜಾರಲ್ಲೇ ಇತ್ತು ನನಗಂತೂ. ಮನಸ್ಸೆಲ್ಲ
ನಿನ್ನೆ ಇಷ್ಟೊತ್ತಿಗೆ ಏನು ಮಾಡ್ತಾ ಇದ್ವಿ, ಮತ್ತು ಇದೇ ಥರ ಇರುತ್ತೆ ನನಗೆ ಯಾವಾಗಲೂ ಅಷ್ಟೇ. ನಿನ್ನೆ ಸ್ವಲ್ಪ ಬೇಜಾರಿನಲ್ಲೇ ಬಂದೆ. ಭದ್ರಾವತಿಗೆ ಹೋದಾಗಲೂ ಅಷ್ಟೇ, ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀನಿ, ತುಂಬ ಎಕ್ಸೈಟೆಡಾಗಿ ಹೋಗ್ತೀನಿ. ಅಲ್ಲಿಂದ ಬರ್ತಾ ಬೇಜಾರಾಗ್ಬಿಡುತ್ತೆ. ಪ್ರತಿಯೊಬ್ಬ ಹೆಣ್ಣು ಮಕ್ಳಿಗೂ ಕೂಡ ಇದೇ ರೀತಿ ಆಗೋದು ಅಂತ ಅನ್ಸತ್ತೆ, ಅಂದ್ಕೊಂಡಿದ್ದೀನಿ ಆಗತ್ತೆ ಇದೇ ಥರ ಅಂತ ಹೇಳ್ಬಿಟ್ಟು. ಇವಾಗ ಬ್ಯಾಂಗ್ಳೂರ್ ಬಂದಿದ್ದೇ ಗೊತ್ತಾಗಲಿಲ್ಲ. ಬ್ಯಾಂಗ್ಳೂರ್ಗೆ 9:15ಗೆಲ್ಲ ನಾನು ಬ್ಯಾಂಗ್ಳೂರ್ನಲ್ಲಿದ್ವಿ. 6 o'clock ಟ್ರೈನ್ ಹತ್ತಿದ್ದು. 9:15 ಅಂದರೆ 3 hours 15 minutes ರೀಚ್ ಆದ್ವಿ. ಸೊ 7 ಗಂಟೆ ಮೇಲೆ ಗಾಡಿಗಳು ಯಾವುದು ಓಡಾಡಲ್ಲ, ಬಸ್ ಇರಲ್ಲ, ಆಟೋ ಇರಲ್ಲ ಅಂತೆಲ್ಲ ಹೇಳ್ತಿದ್ರಿಂದ ಏನೂ ಇರಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಸೊ ಆಟೋದವರು ಕೂಡ ಸಿಕ್ಕಿದ್ರು. ಸೊ ಸೇಫ್ಟಿಯಾಗಿ ಮನೆಗೆ ಬಂದು ಸೇರ್ಕೊಂಡ್ವಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸೊ ಓಕೆ ಫ್ರೆಂಡ್ಸ್, ಇಷ್ಟು. ಮನೆಗೆ ಬರ್ತಾ ನಾನು ಅತ್ತೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ರು. ನಾನು ಅದನ್ನು ಒಂದು ಬಾಕ್ಸಲ್ಲಿ ತೊಗೊಂಡ್ಬಿಟ್ಟಿದ್ದೆ ನಮ್ಮಿಬ್ಬರಿಗೆ ಅಂದ್ಬಿಟ್ಟು. ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನೇ ಮನೆಗೆ ಬಂದು ಬಿಸಿ ಮಾಡಿ ರೈಸ್ ಮಾಡಿಬಿಟ್ಟು ಊಟ ಮಾಡಿದ್ವಿ, ಯಾಕೆಂದರೆ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ವ್ಲಾಗಲ್ಲಿ ನಾನು ಬೀಗ್ರ ಮನೆಗೆ ಹೋಗೋದನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾಳೆ ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ವಾಚ್ ಮಾಡಿ ಆ ವ್ಲಾಗ್ನು ಕೂಡ. ಎಲ್ಲರೂ ಬರ್ತಾರೆ ನಮ್ಮ ಮನೆಗೆ ಬಂದು, ಎಲ್ಲರೂ ಸೇರಿಕೊಂಡು ಮತ್ತು ಬೀಗ್ರ ಮನೆಗೆ ಹೋಗೋದು, ಅಲ್ಲೆಲ್ಲ ಏನೇನು ಅಡುಗೆಗಳು ಮಾಡಿದ್ರು, ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಅಂದರೆ ಆಶಾ ಅತ್ತೆ ಮನೆಯಲ್ಲಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ಬಾಯ್.